ಕನ್ನಡ ಚಿತ್ರರಂಗವನ್ನು ನಕಾರಾತ್ಮಕತೆ ಆವರಿಸ್ಕೊಂಡಿದೆ. ಥಿಯೇಟರ್ಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಸಿನಿಮಾ ಇಂಡಸ್ಟ್ರಿ ಲಾಸ್ ಆಗ್ತಿದೆ ದಿನೇ ದಿನೇ, ಜೊತೆಗೆ ಕಾಂಟ್ರವರ್ಸಿಗಳ ಮೇಲೆ ಕಾಂಟ್ರವರ್ಸಿಗಳಲ್ಲಿ ಕನ್ನಡ ಚಿತ್ರರಂಗ ಸುದ್ದಿ ಆಗ್ತಿರುವಂಥದ್ದು. ಹೀಗಾಗಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಿಂದ ನಾಳೆ ಸಂಕಲ್ಪ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಹೋಮ ಹವನವನ್ನು ಮಾಡೋ ಮೂಲಕ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ, ಉದ್ಧಾರಕ್ಕಾಗಿ ಈ ಒಂದು ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಸೊ ನಾನೀಗ ಕಲಾವಿದರ ಸಂಘದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸಿದ್ಧತೆಗಳಾಗಿದೆ ಅಂತ. ಸುಮಾರು 500ಕ್ಕೂ ಹೆಚ್ಚು ಜನ ಈ ಒಂದು ಪೂಜೆಯಲ್ಲಿ ನಾಳೆ ಎಲ್ಲರೂ ಕೂಡ ಭಾಗಿಯಾಗ್ತಿರುವಂಥದ್ದು. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೆ ಹಿರಿಯ ನಟ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಸೊ ನಾಳೆ ಕನ್ನಡ ಚಿತ್ರರಂಗದ ಕಲಾವಿದರು, ತಾರೆಯರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಂದರೆ ಚಿತ್ರರಂಗಕ್ಕೆ ಒಂದೊಳ್ಳೆ ಕೆಲಸ ಆಗಲಿ ಅನ್ನೋ ಒಂದು ಕಾರಣಕ್ಕೆ, ಅಂದರೆ ಈ ರೀತಿ ಏನು ನಕಾರಾತ್ಮಕತೆ ಅನ್ನೋದು ಚಿತ್ರರಂಗವನ್ನು ಕಾಡ್ತಿದೆ, ಸಂಕಷ್ಟಗಳು ಚಿತ್ರರಂಗವನ್ನು ಕಾಡ್ತಿದೆ, ಆ ಎಲ್ಲ ಸಂಕಷ್ಟಗಳಿಂದ ಚಿತ್ರರಂಗ ಪಾರಾಗಲಿ, ನಿವಾರಣೆ ಆಗಲಿ ಆ ಸಂಕಷ್ಟಗಳು ಅಂತ ಹೇಳಿಬಿಟ್ಟು ನಾಳೆ ಪೂಜೆಯನ್ನು ಮಾಡಲಾಗ್ತಿದೆ. ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಕಲಾವಿದರ ಸಂಘದಲ್ಲಿ 500ಕ್ಕೂ ಹೆಚ್ಚು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಜೆ 6 ಗಂಟೆಯಿಂದ ಅಂದರೆ ಪೂಜೆಗೆ ಸಿದ್ಧತೆಗಳು ಇನ್ನಷ್ಟು ಸ್ಟಾರ್ಟ್ ಆಗುತ್ತೆ. ಪುರೋಹಿತರು ಎಲ್ಲ ಬಂದು ಇವತ್ತೇ ಮಂಡಲವನ್ನು ಬರೆದುಕೊಳ್ತಿದ್ದಾರೆ. ಯಾಕಂದರೆ ಬೆಳಗ್ಗೆ ಗಣಪತಿ ಹೋಮದಿಂದ ಸ್ಟಾರ್ಟ್ ಆಗಿ ನಂತರ ಮೃತ್ಯುಂಜಯ ಹೋಮ ಜೊತೆಗೆ ಸರ್ಪಶಾಂತಿ ಇರೋದ್ರಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಿದ್ಧತೆಗಳಾಗಿದೆ ಅಂತ. ಈ ಒಂದು ಸಿದ್ಧತೆಯ ನೇತೃತ್ವವನ್ನು ವಹಿಸ್ಕೊಂಡಿರೋದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ಹಿರಿಯ ನಟರಾದ ದೊಡ್ಡಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ನಾಳೆ ಹೇಗೆ ನಡೆಯುತ್ತೆ ಪೂಜೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಮಾಹಿತಿ ತಿಳ್ಕೊಳ್ಳೋಣ. ಸರ್, ನಾಳೆ ಒಂದೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಈ ಒಂದು ಪೂಜೆಯ ಅಗತ್ಯತೆ ಚಿತ್ರರಂಗಕ್ಕೆ ತುಂಬ ಇತ್ತು ಅಂತ ಅನಿಸುತ್ತೆ. ಅಂದರೆ ಅಫ್ಕೋರ್ಸ್ ಹೇಳ್ತಿದ್ದಾರೆ ಜನರು ಈ ಪೂಜೆಯಿಂದ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಮಗೊಂದು ರೀತಿ ಪಾಸಿಟಿವಿಟಿ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಏನೋ ಒಳ್ಳೇದಾಗ್ಬೋದು ಅನ್ನೋ ಒಂದು ಮನಸ್ಸು ನಮಗೆ ಒಂದು ಹಗುರ ಆಗುತ್ತೆ ಈ ರೀತಿ ಎಲ್ಲ ಬೆಳವಣಿಗೆಗಳಾಗ್ತಿರೋದ್ರಿಂದ. ನಾಳೆ ಹೇಗಿರುತ್ತೆ ಸರ್ ಸಂಕಲ್ಪ ಪೂಜೆ ಅಂತ? ಸಂಕಲ್ಪ ಪೂಜೆ ಅಂದರೆ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಪೃಥ್ವಿಕರೆಲ್ಲ ಸಾಯಂಕಾಲ ಬಂದುಬಿಡ್ತಾರೆ, 4 ಗಂಟೆ 5 ಗಂಟೆಗೆಲ್ಲ ಬಂದುಬಿಡ್ತಾರೆ. ಆಗ ನಾವೇನು ಮಾಡ್ತೀವಿ ಅಂತಂತಂದರೆ, ಮಡಿಯಿಂದ ಆ ಜಾಗ ಏನು ಮಾಡೋಷ್ಟು ಜಾಗ ಇದೆಯಲ್ಲ, ಅಲ್ಲಿ ಯಾರೂ ಚಪ್ಪಲಿ ಹಾಕ್ಕೊಂಡು ಓಡಾಡೋಂಗಿಲ್ಲ. ಬಹಳ ನಿಯಮ ನಿಷ್ಠೆಯಿಂದ ಮಾಡಿಸ್ತಾರೆ ಅವರು. ಗೋಮೂತ್ರ ಹಾಕ್ಕೊಂಡು ಶುದ್ಧ ಮಾಡಿಕೊಂಡು ಹೋಮಕುಂಡಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಆಮೇಲೆ ನಾಗಂದು ಏನಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ. ಹೂವಿನ ವ್ಯವಸ್ಥೆ ಆಗಿದೆ, ಹಣ್ಣಿನ ವ್ಯವಸ್ಥೆ ಆಗಿದೆ, ಗೊತ್ತಾಯ್ತಾ? ಎಲ್ಲರೂ ಬರಲಿ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಕಾಯ್ತಾಯಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಗಣಪತಿ ಪೂಜೆ ಮಾಡೋದ್ರ ಮೂಲಕ, ಗಣಪತಿ ಹೋಮ ಮಾಡೋದ್ರ ಮೂಲಕ ಪೂಜೆ ಆರಂಭ ಆಗುತ್ತೆ. ಅದಾದಮೇಲೆ ಮೃತ್ಯುಂಜಯ ಹೋಮ, ಅದಾದಮೇಲೆ ಆಶ್ಲೇಷ ಬಲಿ, ಅದಾದಮೇಲೆ ಕಾರ್ತ್ಯವೀರಾರ್ಜುನನ ಮಂತ್ರಪಠನ ಮಾಡ್ತಾರೆ. ಬಹಳ ಮುಖ್ಯವಾಗಿ ಒಳ್ಳೆಯದಾಗಬೇಕು. ಇಡೀ ಚಿತ್ರರಂಗ ಅನ್ನೋದು ಒಂದು ಕುಟುಂಬ. ಅದು ಯಾರೇ ಒಂದು ವರ್ಗಕ್ಕೆ ಸೀಮಿತವಾದ್ದಲ್ಲ. ಇಡೀ ಎಲ್ಲ ಸಮಗ್ರ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಪೂಜೆನ ಮಾಡ್ತಾಯಿದ್ದೀವಿ. ಈ ಪೂಜೆಯಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದೇ ನಮ್ಮ ಒಂದು ಹಾರೈಕೆ. ಈ ಪೂಜೆ ಮಾಡಿಬಿಟ್ರೆ ಹಿಂಗಾಗ್ಬಿಡುತ್ತಾ ಅನ್ನೋರ ಪ್ರಶ್ನೆಗೆ ಒಂದು ಮಾತು ಹೇಳ್ಬೋದು. ನನ್ನ ಏಜಿನ ಅನುಭವದಲ್ಲಿ ಹೇಳೋದಾಯಿತು ಅಂದರೆ, ಯಾವನಾನ ಒಬ್ಬನ ಹೊಡೆಯೋಕ್ಕೆ ಬರ್ತಾಯಿದ್ದಾನೆ ಅಂತಂದರೆ, ಹೊಡೆಯೋ ನೋಡೋಣ ಅಂದರೆ ಹೊಡೆದೇ ಬಿಡ್ತಾನೆ. ರಪ್ಪಂತ ಹೊಡಿತಾನೆ. ಆಮೇಲೆ ಮುಂದಿನ ಯೋಚನೆ ಮಾಡ್ತಾನೆ. ಕೋಪ ಯಾರಪ್ಪಂದು ಅಲ್ಲ. ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ನೀನು ಹೊಡೆದ್ರೆ ನಾವು ತಡ್ಕೊಳ್ತೀವೇನಪ್ಪ ದೇವರೇ, ನೀನು ಮುನಿಬೇಡ. ಬಸವಣ್ಣವ್ರು ಅದನ್ನು ಹೇಳೋದು. ನೀನು ಒಲಿದೊಡೆ ಕೊರಡು ಕೊನೂರು ಓದಯ್ಯ, ನೀನು ಒಲಿದೊಡೆ ಬರಡು ಹೈನು ಓದಯ್ಯ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರ ನೀನು ನಮಗೆ ಸಮಗ್ರ ಚಿತ್ರರಂಗಕ್ಕೆ ಎಲ್ಲರಿಗೂ ಒಳ್ಳೆಯದು ಮಾಡು, ಸುಖ ಬಾಳ್ಕೊಡು ಅನ್ನೋದಕ್ಕೋಸ್ಕರನೇ ಈ ಹೋಮ. ಸರ್, ಈ ಒಂದು ಕಲಾವಿದರ ಸಂಘದ ಶಂಕುಸ್ಥಾಪನೆ ಕೂಡ ನೀವೇ ಮಾಡಿದ್ರಿ, ಜೊತೆಗೆ ಉದ್ಘಾಟನೆ ಕೂಡ ನೀವೇ ಮಾಡಿದ್ದಂಥದ್ದು. ಈಗ ಈ ಒಂದು ಪೂಜೆಯಲ್ಲೂ ಕೂಡ ನೀವೇ ದಂಪತಿಗಳು ಭಾಗಿಯಾಗ್ತಿರುವಂಥದ್ದು. ಎಷ್ಟು ಪುಣ್ಯ ಅಂತ ನೀವು ಫೀಲ್ ಮಾಡ್ತೀರಾ ಸರ್? ಇದು ಪೂರ್ವ ಜನ್ಮದ ಪುಣ್ಯ ಕಣಮ್ಮ. ಯಾಕೆಂದರೆ ಸುಮ್ಮನೆ ಬರಲ್ಲ. ಏಕೆ ಅಂತಂತಂದರೆ ಪದವಿ ಪೂರ್ವ ಪುಣ್ಯನಾಮ ಅಂತ. ಅದಕ್ಕೋಸ್ಕರ ನೀವು ಬದುಕಿರೋ ಅಷ್ಟು ದಿವಸ ಮನುಷ್ಯನಾದವನು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು ಅನ್ನೋದು ನಮಗೆ ನಮ್ಮ ಅವಧೂತರ ಹನುಮಂತಪ್ಪನವರು ಹೇಳ್ಕೊಟ್ಟಿರೋ ಒಂದು ವಾಕ್ಯ ಅದು. ಹಾಗಾಗಿ ನಾವು ಅವ್ರನ್ನ ನಂಬಿದ್ದೀವಿ. 50 ವರ್ಷದಿಂದ ನಾವು ಅವ್ರನ್ನ ನಂಬಿಕೊಂಡು ಪೂಜೆ ಮಾಡಿಕೊಂಡು ಶಿವಮೊಗ್ಗದ ಹತ್ರ ಹೊಳಲೂರು ಅಂತ ಅಲ್ಲಿಗೆ ನಾವು ಏನೇ ಕೆಲಸ ಇದ್ದರೂ ಸಹಿತ ಎಲ್ಲದನ್ನು ಬದಿಗೊತ್ತಿ ನಾನು ನನ್ನ ಹೆಂಡತಿ ಇವತ್ತು ಹೋಗಿ ಸೇವೆ ಮಾಡ್ತೀವಿ. ಅವರ ಆಶೀರ್ವಾದ ಬಲದಿಂದ ನಾವು ಚೆನ್ನಾಗಿದ್ದೀವಿ. ನಾಳೆ ಈ ಪೂಜೆ ಆದಮೇಲೆ ಎಲ್ಲರಿಗೂ
ಮೋಡ ಅನ್ನೋ ಕಷ್ಟ ಅನ್ನೋ ಮೋಡ ಸರಿದು ಎಲ್ಲರ ಬಾಳಲ್ಲಿ ಬೆಳಕು ಕಾಣಲಿ ಅನ್ನೋದೇ ನಮ್ಮ ಹಾರೈಕೆ.